New Hope TV, your encounter with God. ಎಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯೂ ತಂದೆಯಾದ ದೇವರಿಂದ ಶಾಂತಿಯೂ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಪೌಲನು ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15-16 ವಚನಗಳನ್ನು ಓದುತ್ತೇನೆ. ಶುದ್ಧರಿಗೆ ಎಲ್ಲವೂ ಶುದ್ಧವೇ, ಆದರೆ ಮಲಿನವಾದವರಿಗೂ ನಂಬಿಕೆಯಿಲ್ಲದವರಿಗೂ ಯಾವುದೂ ಶುದ್ಧವಲ್ಲ. ಅವರ ಬುದ್ಧಿಯೂ ಮನಸ್ಸಾಕ್ಷಿಯೂ ಎರಡೂ ಮಲಿನವಾಗಿದೆ. ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು ಆಗಿರುವುದರಿಂದ ದೇವರನ್ನು ಅರಿಯವೆಂದು ತಮ್ಮ ಕಾರ್ಯಗಳಿಂದಲೇ ಹೇಳಿದಂತಾಯಿತು ಎಂಬುದೇ. ಮಲಿನ ಅಥವಾ ಅಶುದ್ಧ ಹೃದಯ, ಶುದ್ಧ ಹೃದಯಕ್ಕೆ ಹೋಲಿಕೆ ಮತ್ತು ತಾರತಮ್ಯ. ದ ಡಿಫೈಲ್ಡ್ ಹಾರ್ಟ್ ಆರ್ ದಿ ಇಂಪ್ಯೂರ್ ಹಾರ್ಟ್ ಇನ್ ಕಾಂಟ್ರಾಸ್ಟ್ ವಿತ್ ದ ಪ್ಯೂರ್ ಆರ್ ಕ್ಲೀನ್ ಹಾರ್ಟ್. ಒಬ್ಬ ಮಲಿನ ಹೃದಯದ ವ್ಯಕ್ತಿ ಎಲ್ಲವನ್ನೂ ಮಲಿನ ಮಾಡುವುದೇ, ಎಲ್ಲವನ್ನೂ ಅಶುದ್ಧ ಮಾಡುವುದೇ ಸಹಜ. ಕಾರಣ ವ್ಯಕ್ತಿಯ ಆಂತರ್ಯ ಹೃದಯ ಅಶುದ್ಧವಾಗಿದೆ. ಎ ಪರ್ಸನ್ ವಿತ್ ಎ ಡಿಫೈಲ್ಡ್ ಹಾರ್ಟ್ ಕ್ಯಾನ್ ಡಿಫೈಲ್ ಎವ್ರಿಥಿಂಗ್. ವೈ? Because of impurity within, he makes or she makes everything defiled or impure. ಅತಿ ಸುಂದರವಾದ, ಅತಿ ಸೊಗಸಾದನ್ನು ಮಲಿನ ಹೃದಯದ ವ್ಯಕ್ತಿ ಮಲಿನತ್ವದಿಂದ ಹೊದಿಸಬಹುದಲ್ಲವೇ? ಸಾಧ್ಯ. One with an impure heart, one with an unclean internal thoughts and attitudes can take something which is beautiful and wrap it with uncleanness. It's quite possible. A person with that kind of a impure heart can take the loveliest or the beautiful thing and encapsulate it with impurity and uncleanness. ಈ ಪ್ರಕಾರದವರು ತಮ್ಮ ಮನಸ್ಸು ಮಾತ್ರವಲ್ಲ, ತಮ್ಮ ಹೃದಯ ಆಂತರ್ಯ ಮನಸ್ಸಾಕ್ಷಿಯನ್ನೇ ಅಪವಿತ್ರ ಮಾಡಿಕೊಂಡಿರುವವರು. Whoever does such things has not just defiled their mind. In addition, they have defiled their heart and their conscience too. These are the people of the world or worldly people. ಸಾಧಾರಣವಾಗಿ ನಾವು ತೀರ್ಮಾನ ಅಥವಾ ಆಯ್ಕೆ, ಆರಿಸಿಕೊಳ್ಳುವಿಕೆಯನ್ನು ಎರಡು ಸಾಮರ್ಥ್ಯಗಳಿಂದ ಮಾಡ್ತೇವೆ. ಮೊದಲನೇದು ನಮ್ಮ ಬುದ್ಧಿ ಅಥವಾ ನಮ್ಮ ಮನಸ್ಸು, ಎರಡನೇದು ನಮ್ಮ ಮನಸ್ಸಾಕ್ಷಿ ಅಥವಾ ನಮ್ಮ ಆಂತರ್ಯ. ನಾರ್ಮಲಿ we make choices. We choose this, that or the other by using two faculties. First and foremost, we use our mind. Next, we use our heart, internal, or our conscience. ಬುದ್ಧಿ ವಕ್ರವಾಗಿದ್ದರೆ, ಬುದ್ಧಿ ವಿರೂಪವಾಗಿದ್ದರೆ ದೇವರ ಸ್ವರವನ್ನು ನಾವು ಕೇಳದಿದ್ದರೆ ನಾವು ಯೋಗ್ಯವಾದ
ನಾವು ಒಳ್ಳೆ ನಿರ್ಣಯಗಳನ್ನು ಮಾಡಲಿಕ್ಕೆ ಸಾಧ್ಯವೇ? ಖಂಡಿತ ಇಲ್ಲ. If our mind, if our intellect, if our heart, if our conscience is warped or twisted, how can we take a right decision and make a good or clean choice? It's not possible, obviously. ಮಲಿನತ್ವವು ಕೇವಲ ನಮ್ಮ ಬುದ್ಧಿಯನ್ನು ಮಾತ್ರ ಅಲ್ಲ. ಈ ಮಲಿನತ್ವ ನಮ್ಮ ಹೃದಯ, ನಮ್ಮ ಮನಸ್ಸಾಕ್ಷಿಯನ್ನು ಕೆಡಿಸಿದರೆ, ಹಾಳು ಮಾಡಿದರೆ, ಕೇವಲ ನಾವು ಹೇಸಿಗೆಯಲ್ಲಿಯೇ ಹೊರಳಾಡುತ್ತೇವಲ್ಲವೇ? How can we take lofty and good decisions if we allow uncleanness and impurity to infect our mind, our heart, and our conscience? If we allow this, we only totter and we only wallow in uncleanness. ಅವಲಕ್ಷಣದ ವ್ಯಕ್ತಿಯಲ್ಲಿ 3 ಕಣ್ಣು ಸೆಳೆಯುವ ಗುಣಗಳಿವೆ. ಅವಲಕ್ಷಣದ ವ್ಯಕ್ತಿಯಲ್ಲಿ 3 ನಮ್ಮ ಕಣ್ಣನ್ನು ಸೆಳೆಯುವ, ಆಕರ್ಷಿಸುವ ಗುಣಗಳು. There are 3 prominent manifestations or features in an ugly or an impure person. ಮೊದಲನೇದು, ಅವರು ಅಸಹ್ಯರು. 16ನೇ ವಚನ. ಅವರು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಅವರು ಮೊದಲನೇದು ಅಸಹ್ಯರು. The first quality that attracts us of an impure person, verse 16 we read, they profess to know God, but they deny by their works they are detestable, repulsive, in other words. They say they know God, but their personality is repulsive. Nobody deserves or desires their presence. ಮೊದಲನೇದು. ಎರಡನೇದು, ಅವರು ಅವಿಧೇಯರು. 16ನೇ ವಚನ. ಅಸಹ್ಯರು ಮೊದಲನೇದು. ಎರಡನೇದು, ಅವರು ಅವಿಧೇಯರು. ಅವಿಧೇಯತೆ ಎಲ್ಲಿಂದ ಬರ್ತದೆ ಅಂದರೆ, ದೇವರ ಚಿತ್ತವನ್ನು ಪರಿಪಾಲನೆ ಮಾಡದೇ ಇರುವಂಥ ವ್ಯಕ್ತಿಗಳು, ದೇವರ ನಡೆಸುವಿಕೆ ಇಲ್ಲದಂಥವರು, ದೇವರ ಶಬ್ದವನ್ನು, ದೇವರ ವಾಕ್ಯವನ್ನು ಕೇಳದವರು. ಹೀಗಾದರೆ ಹೇಗೆ ಬರ್ತದೆ ವಿಧೇಯತೆ? The second characteristics that is evident in an impure person is, we read in verse 16, they are detestable. Next, they are disobedient. They can't hear God's voice. They don't hear the voice of God when they read the word. Consequently, they are not guided. They are not led by the Spirit of God. How can they obey God? It's just not possible. ಮತ್ತು ಮೂರನೇದು, ಅಸಹ್ಯರು, ಅವಿಧೇಯತರು, ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು. ಪ್ರಯೋಜನ ಇಲ್ಲದವರು. 16ನೇ ವಚನದ ಕಡೆ ಭಾಗದಲ್ಲಿ, ಯಾವ ಒಳ್ಳೆ ಕೆಲಸ ಮಾಡಲಿಕ್ಕೆ ಅಯೋಗ್ಯರು. ದೇವರಿಗಾಗಲಿ ಮನುಷ್ಯರಿಗಾಗಲಿ ಯಾವುದನ್ನು ಒಳ್ಳೆಯದು ಮಾಡಲಿಕ್ಕೆ ಆಗುವುದಿಲ್ಲ. ಅವರನ್ನು ವಿವರಿಸಿದ, ಅವರನ್ನು ಉಪಯೋಗಿಸಿಕೊಂಡಂಥ ಶಬ್ದಗಳು ಯಾವುದಕ್ಕೆ ಹೋಲಿಕೆ ಆಗಿದೆ ಅಂದರೆ, ಕೋಟ ಅಥವಾ ನಕಲಿ. ನಾವೇನು ಹೇಳ್ತೇವೆ, ಇದು ಕೋಟ, ನಕಲಿ ಹಣ, ಇಂಥ ಶಬ್ದವನ್ನು ಉಪಯೋಗಿಸಿ ಇವರು ಅಸಹ್ಯ,
ಅವಿಧೇಯರು, ಅಪ್ರಯೋಜಕರೆಂಬುದಾಗಿ. The third characteristic that stands out of an impure person is they are unfit for any good work. Verse 16 at the end. Detestable, repulsive, or next is disobedient, and then unfit for any good work. Sweeping statements, unfit for any good work. The words that are used here by Paul are used for counterfeit coins or currency. That which looks like original, it is not. Counterfeit, very strong. Below the norms and standard, these are the people who have an impure heart. ಈ ಅನ್ಯಾಯದ ಕಾರಣದಿಂದ ಇವರು ಏನಾಗಿದ್ದಾರೆ? ತಿರಸ್ಕರಿಸಲ್ಪಟ್ಟವರು. ಇಂಥವರೇ ದೇವರ ಕೆಲಸಕ್ಕೆ ಪ್ರೋತ್ಸಾಹ ಮಾಡದಂಥ ವ್ಯಕ್ತಿಗಳು, ಅಡಚಣೆ ಮಾಡುವ ವ್ಯಕ್ತಿಗಳಾಗಿದ್ದು ದೇವರ ಕೆಲಸವನ್ನು ತಡೆ ಮಾಡುವವರು. ದೀಸ್ ಆರ್ ದ ಪೀಪಲ್ ಹೂ, because of their deception and fraudulent nature, instead of supporting the work of God and the ministry of the church, they become stumbling blocks. God's word is blocked because of such people. ಇಂಥ ಖಂಡನೆ, ಬಹಳ ತೀವ್ರವಾದ ಖಂಡನೆ ಕ್ರೇತ ದ್ವೀಪದವರಿಗೆ ಬಂತು. ನಮ್ಮ ಸ್ಥಳೀಯ ಸಭೆಗಳಲ್ಲಿ ಇಂಥವರಿದ್ದಾರಾ? ಇಂಥವರಿದ್ದರೆ ಒಂದು ವೇಳೆ ನಿಜ ವಿಶ್ವಾಸಿಗಳ ನಂಬಿಕೆ ಚದರಿ ಆತ್ಮಿಕ ರೀತಿಯಲ್ಲಿ ಗಲಿಬಿಲಿಯಾಗಿ ಇಲ್ಲಿಂದ ಅಲ್ಲಿಗೆ ಓಡಾಟವಾಗಿ ಸಭೆಗೆ ಧಕ್ಕೆ ಇಂಥವರಿಂದ. The condemnation of such people who are right in the church as they were in the church at Crete. The Christians were gullible. They became confused because of the people who are trying to block from following the real word of God. And such people are the ones who block and put hurdles for the word of God and for the propagation of the gospel. Are there such people in your church? And is it because of such people the church is not progressing and doing the work of God? ಪ್ರಯೋಜನದ ಬಾಳೆ ಅಂತಿಮ ಪರೀಕ್ಷೆ. ನೀವು ನಾನು ವಿಶ್ವಾಸಿಗಳಾಗಿದ್ದೇವೆ. ಒಂದು ವೇಳೆ ದೇವರ ಸೇವೆಯನ್ನು ಮಾಡುತ್ತಿರಬಹುದು, ನಾಯಕರಾಗಿರಬಹುದು, ಹಿರಿಯರಾಗಿರಬಹುದು. ಕಟ್ಟ ಕಡೆಗೆ ಏನಂದರೆ ಯೋಗ್ಯತೆಯ ಪ್ರಯೋಜನಕರವಾದ ಜೀವನ ಬಹಳ ಮುಖ್ಯ. The final and ultimate test of life is, are we useful? Am I a useful person as a believer in Jesus Christ? Am I effective? ಪರೀಕ್ಷೆ ಮಾಡದ ಜೀವನ ಕೆಲಸಕ್ಕೆ ಬಾರದ ಬಾಳೆಂಬುದಾಗಿ ಸಾಕ್ರೆಟಿಸ್ ಎಂಬವರು ಹೇಳಿದರು. ಪರೀಕ್ಷೆ ಮಾಡದ ಜೀವನ ಕೆಲಸಕ್ಕೆ ಬಾರದ್ದು. Socrates said, an unexamined life is not worth living. Effectiveness, usefulness of life is the ultimate test of life. ನೀವು ಯಾರು? ವಿಶ್ವಾಸಿಗಳೋ, ಹಿರಿಯರೋ, ನಾಯಕರೋ, ಪಾಲಕರೋ, ಸ್ವಾರ್ಥಿಕರೋ ಏನಾಗಿದ್ದೀರಿ? ಏನಿದ್ದರೂ ಚಿಂತೆ ಇಲ್ಲ. ಬಾಳಿನ ಅಂತಿಮ ಪರೀಕ್ಷೆ ಏನಂದರೆ ಪ್ರಯೋಜನಕರವಾಗಿರುವಂಥದ್ದೇ. ಯೋಗ್ಯವಾದ ಬಾಳಾಗಿರಬೇಕು. ನಿಮ್ಮ ಜೀವನ ಹಾಗಿದ್ದರೆ ದೇವರಿಗೆ ಕೊಂಡಾಟವಾಗಲಿ, ದೇವರಿಗೆ ಸತತ ಸ್ತೋತ್ರ ಆಗಲಿ. ಒಳ್ಳೆಯದು, ಬಹಳ ಸಂತೋಷದ
ವರದಿ ನಮ್ಮ ಜೀವನ ಕೊಡುವಂಥದ್ದು. ಒಂದು ವೇಳೆ ಇಂಥ ಜೀವನ ಇಲ್ಲದಿದ್ದರೆ ನಮ್ಮನ್ನು ನಾವು ಪರೀಕ್ಷೆ ಮಾಡುವ ಸಮಯ. You are believers in Jesus Christ, or you may be an elder, you may be a leader, you may be an evangelist or a pastor, whatever. The ultimate test of life is usefulness. Am I useful to God? Am I useful to the church? If your life is useful, if your life is effective, thank God, praise God. Wonderful to have such people in our church and community. If not, it's time to examine. Is my life effective and faithful, useful? ಕ್ರೇತ ದೀಪದವರಂತಿರುವುದು ಬೇಡ ಪ್ರಿಯರೇ. ರಕ್ಷಕನ ಬಳಿಗೆ ಬನ್ನಿ, ಬಿಡುಗಡೆ ಹೊಂದಿ ನಮ್ಮ ಬಾಳು ಪ್ರಯೋಜನಕರವಾದ ಬಾಳು ಆಗಿ ಬದಲಾವಣೆ ಆಗಲಿ. Let us not be like the Christians, dear friends. Let our lives become useful. Come to Jesus Christ, the Savior, and He will transform us. ಪ್ರಾರ್ಥನೆ ಮಾಡೋಣ. ನಮ್ಮ ಜೀವನದಲ್ಲಿ ನಮಗೆ ಪರಿವರ್ತನೆ, ಪ್ರಯೋಜನ, ಸಾರ್ಥಕವಾದಂಥ ಒಂದು ಮನಸ್ಸಾಕ್ಷಿ ಬೇಕು ಸ್ವಾಮಿ. ಮಲಿನತ್ವದಲ್ಲಿ ಹೊರಳಾಡಿದ್ದೇವೆ, ಆದರೆ ಶುದ್ಧತ್ವದಲ್ಲಿ ನಮ್ಮನ್ನು ನಡೆಸು. ನಮ್ಮ ಬಾಳು ಪ್ರಯೋಜನಕರವಾಗಿರಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಇದು ಕೇವಲ ನಮ್ಮ ಪ್ರಯತ್ನ ತೀರ್ಮಾನದಿಂದಲ್ಲ, ಬದಲಿಗೆ ನಿನ್ನ ಬಳಿಗೆ ಬಂದು ನಿನ್ನನ್ನು ನಂಬಿ ನಿನ್ನ ಮಗನಾದ ಯೇಸು ಕ್ರಿಸ್ತನನ್ನು ನಮ್ಮ ರಕ್ಷಕನನ್ನಾಗಿ ಸ್ವೀಕಾರ ಮಾಡುವುದರಿಂದಲೇ ಎಂಬುದಾಗಿ ನಾವು ಕಂಡಿದ್ದೇವೆ. ಈ ಭಾಗ್ಯ ನಮಗೆ ಕೊಡು. ನಮ್ಮ ಬಾಳನ್ನು ಪ್ರಯೋಜನಕರವಾದ ಬಾಳಾಗಿ ಬದಲಾವಣೆ ಮಾಡಬೇಕೆಂದು ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೆನ್.